ಏನು ಅಮ್ಮ ಅವ್ರು ಇವತ್ತು ಭಾರಿ ಖುಷಿಯಾಗಿರೋ ಹಾಗಿದೆ. ದಯಮಾಡು ರಂಗ ದಯಮಾಡು. ಎರಡಾದ್ಮೇಲೂ ಇನ್ನೇನೆ ದಯಮಾಡೋದು. ಹೋಗ್ರಿ, ಸದಾಶಿವನಿಗೆ ಅದೇ ಧ್ಯಾನ ಅಂತೆ. ಅದಕ್ಕಲ್ಲಪ್ಪ ಇನ್ನೇನಕ್ಕಪ್ಪ? ಅಯ್ಯಯ್ಯೋ, ಏನ್ರಿ ಇದು? ಯಾಕೆ ಇಷ್ಟೊಂದು ಸ್ವರ್ಗೋಗಿದ್ದೀರಾ? ಅಯ್ಯಯ್ಯೋ, ನನ್ನ ಗ್ರಹಗತಿಗಳು ಬದಲಾಗ್ತಿರ್ಬೇಕು. ಏನಿವತ್ತು ವಿಶೇಷವಾದ ಉಪಚಾರ ನಡೀತಾ ಇದೆ? ಏನೂ ಇಲ್ಲಪ್ಪ, ಏನೋ ಮನ್ಸಾಯ್ತು, ಅದಕ್ಕೆ ನಿಮ್ಗೆ ಇಷ್ಟ ಆಗಿರೋದ್ನೆಲ್ಲ ಮಾಡಿ ಹಾಕ್ತೆ. ಮಾಡು ಮಾಡು. ಮತ್ತೆ ಮತ್ತೆ ಅದೇನ್ ಹೇಳೆ ಕತ್ತೆ? ಗೋವಿಂದಣ್ಣ ಬಂದಿದ್ರು ಕಣ್ರಿ. ಯಾಕೆ ಬಂದಿದ್ದ? ಹೌಸಿಂಗ್ ಬೋರ್ಡ್ ಚೇರ್ಮನ್ ಗೋವಿಂದಣ್ಣನು ತುಂಬಾ ಸ್ನೇಹಿತರಂತೆ. ಈ HIG, MIG, LIG ಅಂತ ಏನೇನೋ ಗ್ರೂಪ್ ಅಲ್ಲಿ ಬಡವರಿಗೆಲ್ಲ ಒಂದೊಂದ್ ಮನೆ ಕಟ್ಟಿಸ್ಕೊಡ್ತಿದಾರಂತೆ. ಬೇಕಾದ್ರೆ ನಮಗೂ ಒಂದು ಕೊಡಿಸ್ತೀನಿ ಅಂತ ಹೇಳಿದಾರೆ ರೀ. ಓಹೋ, ಹಣ ಇಲ್ದೆ ಮನೆ ಕೊಡ್ಸೋದಾದ್ರೆ ನಾನು ಯಾಕೆ ಬೇಡ ಅನ್ಲಿ? ಕೊಡ್ಸೋನು. ಹಾಗಲ್ಲ ರೀ, ಗೋವಿಂದಣ್ಣ ನಮ್ಮವ್ರು ಇರ್ಬೋದು, ಆ ಚೇರ್ಮನ್ ನಮ್ಮವ್ರ. ಆ ಚೇರ್ಮನ್ಗೆ ಏನ್ ಮಾಡ್ಬೇಕಂತೆ? ಇವಾಗ ಒಂದು 50,000 ರೂಪಾಯಿ ಕೊಟ್ರೆ ಸಾಕಂತೆ. ಆಮೇಲೆ ಉಳಿದ ಹಣನ ಕಂತ್ನಲ್ಲಿ ಕೊಡ್ಬೋದಂತೆ. ಲೇ ಈ ಹೌಸಿಂಗ್ ಬೋರ್ಡು ಅಲಾಟ್ಮೆಂಟು ಅದೆಲ್ಲ ತುಂಬಾ ಕಷ್ಟ ಕಣೆ. ಅದಕ್ಕೂ ಗೋವಿಂದಣ್ಣನೇ ಒಂದು ಉಪಾಯ ಹೇಳಿದಾರೆ ರೀ. ನನಗ್ ಯಾರು ಇಲ್ಲ, ಅನಾಥಳು ಅಂತ ಒಂದ್ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ನನಗೂ ಒಂದ್ ಮನೆ ಅಲಾಟ್ ಮಾಡ್ತಾರಂತೆ. ನಿನ್ನ BRC ಅಂತ ಸರ್ಟಿಫಿಕೇಟ್ ತಗೊಂಡು ಮನೆ ಮಾಲೀಕಳು ಅನ್ನಿಸ್ಕೋಬೇಕೇನೆ? ಒಟ್ನಲ್ಲಿ ಮನೆ ನಮ್ದಾಗುತ್ತಲ್ಲ ರೀ. ಒಂದ್ 50,000 ರೂಪಾಯಿ ಕೊಡ್ರಿ. ಲೇ ಅಷ್ಟ ಹಣ ಎಲ್ಲಿಂದ ತರ್ಲೆ? ಮತ್ತೆ ಊರಿನ ಜಮೀನ್ ಮಾರಿದ ದುಡ್ಡಿದೆಯಲ್ಲ, ಕೊಡ್ರಿ. ಓಹೋ, ಅದ್ರ ಮೇಲ್ ಬಿದ್ದಿದ್ಯಾ ನಿನ್ ಕಣ್ಣು? ಬಾಡು ಪಟ್ಟಿಗೂ ನಾನು ಅದ್ರ ಮುಟ್ಟಲ್ಲ. ನೀವೇ ಹೇಳಿದ್ರಲ್ರಿ, BDA ಸೈಟ್ ಸಿಕ್ಕ ತಕ್ಷಣ ಮನೆ ಕಟ್ಟಿಸ್ಬಿಡ್ತೀನಿ ಅಂತ. ಇವಾಗ ಇಷ್ಟು ಕಡಿಮೆ ಬೆಲೆಗೆ ಮನೆನೇ ಸಿಕ್ತಿರೋವಾಗ ಯಾಕೆ ದುಡ್ಡು ಕೊಡಕ್ ಮೀನಾ ಮೇಷ ಎಣಿಸ್ತಿರೋದು? ಲೇ ಅವನ್ ಯಾವನ್ ಕೈಗೆ ದುಡ್ಡು ಕೊಟ್ಬಿಟ್ಟು ಅವನ್ ಹಿಂದೆ ಅಲಿತಿರ್ಲ? ಲೇ, ಬೆಂಗಳೂರಲ್ಲಿ ಸೈಟ್ಗೆ ಮನೆಗೆ ಅಂತ ದುಡ್ಡು ಕೊಟ್ಟು ಎಷ್ಟು ಜನ ಮೋಸ ಹೋಗಿದ್ದಾರೆ ಗೊತ್ತೇನೆ? ಯಾವೊಂದೋ ಲೇಔಟ್ ನಲ್ಲಿ ಯಾವ್ದೋ ಸೊಸೈಟಿ ಬೋರ್ಡ್ ಹಾಕಿ ಜನ ನಂಬಿಸಿ ದುಡ್ಡು ಕಿತ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದು ಹೋಗಿ ನೋಡಿದ್ರೆ ಬೋರ್ಡೇ ಇರೋದಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ಯಾವಾಗ ಏನ್ ಮಾಡ್ಬೇಕು ಅಂತ ಅವನಿಗೆ ಗೊತ್ತು. ನೀವು ನಂಬಿರ ದೇವ್ರು ನೇರ ನಿಮ್ ಮುಂದೆ ಬಂದ್ ನಿಂತ್ಕೊಂಡು ತಗೊಳಪ್ಪ ಮನೆ ಕೊಡ್ತಿದ್ದೀನಿ ಅಂತಾನೆ ಅಲ್ಲ? ಇದಕ್ಕೆ ನಿನಗ್ ಬುದ್ಧಿ ಇಲ್ಲ ಅನ್ನೋದು. ನಿಮಗ್ ಮಹಾ ಬುದ್ಧಿ ಇದೆ. ನನಗ್ ಗೊತ್ತಿಲ್ವಾ ನಿಮ್ ಯೋಗ್ಯತೆ ಏನು ಅಂತ? ನಿಮ್ಮ ಆಫೀಸ್ ಚಪ್ರಾಸಿ ರಂಗಪ್ಪನೇ ಎಷ್ಟೋ ವಾಸಿ ಒಂದು ಶೀಟ್ ಮನೆ ಆದ್ರೂ ಕಟ್ಕೊಂಡಿದ್ದಾನೆ ನೋಡಿ. ಇವಾಗ ಮಾತು ಗೀತು ಏನು ಬೇಡ, ದುಡ್ಡು ಕೊಡ್ತಿರೋ ಇಲ್ವಾ ಅಷ್ಟ್ ಹೇಳಿ ಸಾಕು. ನಾನ್ ಕೊಡಲ್ಲ ಕಣೆ. ನೋಡಿ, ನೀವು ದುಡ್ಡು ಕೊಡಲ್ಲ ಅಂದ್ರೆ ನಾನ್ ವಿಷ ಕುಡಿದ್ ಸತ್ತೋಗ್ತೀನಿ ಅಷ್ಟೇ. ಲೈ, ನಿನ್ ದಡ್ತನಕ್ಕೆ ವಿಷ ಕುಡಿಸತ್ತರೆ ನಾನೇನೆ ಮಾಡ್ಲಿ? ಸಾಯ್ ಹೋಗು. ಹೌದ್ರಿ, ನಾನ್ ಸಾಯೋದನ್ನ ಕಾಯ್ತಾ ಇದ್ರಲ್ಲ ನೀವು. ನಾನ್ ಸತ್ತ ಇನ್ನೊಬ್ಳನ್ನ ಕಟ್ಕೋಬೋದಲ್ಲ. ಹುಚ್ಚುಚ್ಚಾಗಿ ಏನೇನು ಮಾತಾಡ್ಬೇಡ. ಹುಚ್ಚಿ? ಹೌದ್ರಿ, ನಾನು ಹುಚ್ಚಿನೇ. ನನ್ಗೆ ಹುಚ್ಚಿಡ್ಬಿಟ್ಟಿದೆ. ನಿಮ್ಮನ್ ಕಟ್ಕೊಂಡ್ಮೇಲೆ ಹುಚ್ಚಿ ಅಲ್ದೆ ಇನ್ನೇನ್ ಮಹಾರಾಣಿನ ಆಗ್ತೀನಿ ನಾನು. ಪ್ರಪಂಚದಲ್ಲಿರೋ ಬಡಬಗ್ರೆಲ್ಲ ಮನೆ ಕಟ್ಕೊಂಡು ಹೋಗ್ತಾರೆ, ಸ್ವಂತ ಮನೆ ಮಾಡ್ಕೊಂಡು ಹೋಗ್ತಾರೆ. ನಾನ್ ಮಾತ್ರ ಸಾಯೋವರೆಗೂ ಈ ಮೂರ್ಖನ್ ವಟಾರದಲ್ಲೇ ಬಿದ್ದಿರ್ಬೇಕು. ಏನ್ ಕರ್ಮ ಮಾಡಿ ಹುಟ್ಟಿದ್ನ ನಾನು ನಿಮ್ಮನ್ನ ಕಟ್ಕೊಳಕ್ಕೆ? ಎಷ್ಟೆಲ್ಲರೂ ಕೇಳಲ್ವಲ್ರಿ? ಸರೋಜಮ್ಮ, ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಮಿನಿಸ್ಟರ್ ಕೋಟಾನಲ್ಲೇ ನಿಮಗೊಂದು ಮನೆ ಅಲಾಟ್ ಆಯ್ತು. ಇನ್ನೇನು, ನೀವು ದುಡ್ಡು ಕೊಟ್ರೆ ಅಧ್ಯಕ್ಷರ ಮುಂದೆ ತಗೊಂಡೋಗಿ ಟೇಬಲ್ ಮೇಲೆ ಇಟ್ಟ ಅಂದ್ರೆ ಅವರು ಸಹಿ ಆಯ್ತು, ನಿಮ್ಗೆ ಮನೆ ಸಿಕ್ತು. ಯಾಕಮ್ಮ, ನಿಮ್ ಗಂಡ ಒಪ್ಲಿಲ್ವೇ? ನನಗ್ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ಹೋಗ್ಲಿ ಬಿಡಮ್ಮ, ಕಣ್ಣೀರ್ ಹಾಕ್ಬೇಡಮ್ಮ. ಹೆಂಗಸರು ಕಣ್ಣೀರ್ ಹಾಕಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲಮ್ಮ. ಹೋಗ್ಲಿ ಬಿಡಮ್ಮ. ನಮ್ ಮನೆಯವ್ರ ಹತ್ರ ದುಡ್ಡಿದೆ ಗೋವಿಂದಣ್ಣ, ಆದ್ರೆ ಅವ್ರಿಗೇನೋ ಅನುಮಾನ, ಇದೆಲ್ಲ ಮೋಸ ಬೇಡ ಅಂತಾರೆ. ನಿಮ್ ಗಂಡ ಹೇಳೋದ್ರಲ್ಲಿ ಒಂದ್ ಅಕ್ಷರನೂ ತಪ್ಪಿಲ್ಲಮ್ಮ. ಈಗಂತೂ ಹೆಂಗಸರಿಗೆ ಮೋಸ ಮಾಡೋರೇ ಜಾಸ್ತಿ. ಒಳ್ಳೆಯ ಸಮಯದಲ್ಲಿ ನಿಮ್ ಗಂಡ ನಿಮ್ಗೆ ಎಚ್ಚರಿಕೆ ಕೊಟ್ಟ ಅಂದ್ಕೊಳ್ಳಿ, ಆದ್ರೆ ಮನೆ ಮಾಡೋ ಆಸೆ ಮಾತ್ರ ಮರ್ತು ಬಿಡಿ ಅಮ್ಮ. ಗೋವಿಂದಣ್ಣ, ಈ ಸಮಯದಲ್ಲಿ ನೀವು ನನ್ ಕೈ ಬಿಡ್ಬೇಡಿ ಗೋವಿಂದಣ್ಣ. ನನ್ನ ಹತ್ರ ಒಂದು 12,000 ರೂಪಾಯಿ ಕ್ಯಾಶ್ ಇದೆ, ಅದನ್ನ ಇವಾಗ ತಗೊಳ್ಳಿ. ಉಳ್ದಿದ್ದನ್ನ ನೀವೇ ಅಡ್ಜಸ್ಟ್ ಮಾಡಿ ಗೋವಿಂದಣ್ಣ. ಮನೆ ಅಲಾಟ್ ಆದ್ಮೇಲೆ ನಾನು ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಸಿ ಉಳ್ದ ಹಣನೆಲ್ಲ ಕೊಟ್ಬಿಡ್ತೀನಿ. ಅವ್ರ ಮೇಲಿನ ಹಠಕ್ಕಾದ್ರೂ ನಾನು ಈ ಮನೆ ತಗೊಳ್ಳೇಬೇಕು. ನಿನ್ನೇನಾದ್ರೂ ಈ ಮಾತನ್ನು ಹೇಳಬಾರ್ದಾಗಿತ್ತೇನಮ್ಮ. ನನ್ನ ಹತ್ರನೇ 40,000 ರೂಪಾಯಿ ಹಾರ್ಡ್ ಕ್ಯಾಶ್ ಇತ್ತು. ಆದ್ರೆ ನಮ್ಮ ಸ್ನೇಹಿತ ಅವನ ಮಗ ರಾಜು ಅಂತ ಡಿಗ್ರಿ ಮಾಡಿದ್ರು ಕೆಲಸ ಇಲ್ಲದೆ ಅಲಿತಾ ಇದ್ದ.
ಅದಕ್ಕೆ ಪಾಪ ನಾನೇ ಆಟೋ ಮಾಡ್ಕೊಡ್ತೀನಪ್ಪ, ನೀನು ಅದನ್ನು ಓಡಿಸಿ ಆದ್ರೂ ಸಂಪಾದನೆ ಮಾಡು ಅಂತ 40,000 ರೂಪಾಯಿ ಕೊಟ್ಬಿಟ್ಟೆ. ಅಯ್ಯೋ, ಹೀಗಾಗತ್ತೆ ಅಂದ್ರೆ ಯಾರಿಗ್ ಗೊತ್ತು. ಈಗ ನೋಡಿ, ಇಂಥ ಸಮಯದಲ್ಲೂ ನಾನು ಏನೂ ಮಾಡೋಕ್ ಆಗ್ತಾ ಇಲ್ವಲ್ಲ. ನನಗೂ ತಾಯಿನೋ ತಂಗಿನೋ ಇದ್ದಿದ್ರೆ ಅವರ ಒಡವೆನಾದ್ರೂ ಒತ್ತೆ ಇಟ್ಟು ನಿಮಗೆ ಹಣ ತಂದು ಕೊಡ್ತಿದ್ನಲ್ಲಮ್ಮ. ಅಯ್ಯೋ, ನಾನು ಏನ್ ಮಾಡ್ಲಿ. ಒಳ್ಳೆ ಐಡಿಯಾ ಕೊಟ್ರಿ ಗೋವಿಂದಣ್ಣ. ನನ್ನ ಹತ್ರ ಒಂದಷ್ಟು ಒಡವೆಗಳಿದಾವೆ. ಅದನ್ನೆಲ್ಲ ಒತ್ತೆ ಇಟ್ರೆ ಕಮ್ಮಿ ಅಂದ್ರೂ 35-40 ಸಾವಿರ ರೂಪಾಯಿ ಬರುತ್ತೆ. ನನ್ನ ಹತ್ರ 12,000 ರೂಪಾಯಿ ಕ್ಯಾಶ್ ಇದೆ ಅಂತ ಹೇಳದ್ನಲ್ಲ, ಅದನ್ನೆಲ್ಲ ಒಟ್ಟು ಸೇರಿಸಿ 50,000 ಮಾಡಿ ಮೊದಲನೇ ಕಂತು ಕೊಟ್ಬಿಡಿ. ಮನೆ ಅಲಾಟ್ ಆದ್ಮೇಲೆ ಅವ್ರ ಹತ್ರ ಹೇಳಿ ಬಿಡಿಸ್ಕೊಂಡ್ರಾಯ್ತು. ಏನಮ್ಮ ನೀವು ಹೇಳೋ ಮಾತು? ಇವತ್ತು ಶುಕ್ರವಾರನಮ್ಮ, ಮುತ್ತೈದೆ ನೀವು. ನಿಮ್ ಗಂಡಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ? ಅದೇ ಗೊತ್ತಾಗುತ್ತೆ ಗೋವಿಂದಣ್ಣ. ಅವ್ರೇನು ನಾನು ಯಾವ್ಯಾವ ಒಡವೆ ಹಾಕೊಂಡಿದ್ದೀನಿ ಅಂತ ದಿನ ನೋಡಕ್ ಬರ್ತಾರ? ಹಬ್ಬ ಹರಿದಿನ ಬಂದಾಗ ತಾನೆ ನಾನು ಒಡವೆಗಳನ್ನ ಹಾಕೊಳ್ಳೋದು. ಇಷ್ಟಕ್ಕೂ ಕೇಳಿದ್ರು ಅಂತಾನೆ ಇಟ್ಕೊಳ್ಳೋಣ. ಪಾಲಿಶಿಗೆ ಕೊಟ್ಟಿದ್ದೀನಿ ಅಂತನೋ, ಅಮ್ಮನ್ ಮನೇಲಿ ಇಟ್ಟಿದ್ದೀನಿ ಅಂತನೋ ಏನಾದ್ರೂ ಒಂದು ಹೇಳಿದ್ರಾಯ್ತು. ಚಿನ್ನದ ಆಭರಣಗಳಿರೋದು ಬರೀ ಅಲಂಕಾರಕ್ಕೆ ಅಂತ ಮಾತ್ರ ಅಲ್ವಲ್ಲ, ಕಷ್ಟ ಕಾಲಕ್ಕೂ ಸ್ವಲ್ಪ ಉಪಯೋಗ ಆಗ್ಲಿ ಅಂತ ತಾನೆ ಅಲ್ವೇ ಮತ್ತೆ. ಇಷ್ಟಕ್ಕೂ ಚಿನ್ನದಂತ ಮನೇನೆ ನನಗ್ ಸಿಕ್ತಿರೋವಾಗ ಈ ಒಡವೆದೆಲ್ಲ ಯಾವ ಲೆಕ್ಕ ಗೋವಿಂದಣ್ಣ? ಅಬ್ಬಾ, ಧೈರ್ಯ ಅಂದ್ರೆ ಧೈರ್ಯ, ಮೆಚ್ಚಬೇಕಾದ್ದೆ. ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ಅಂತಾರಲ್ಲ, ಸಾಕ್ಷಾತ್ ಉದಾಹರಣೆ ಇಲ್ಲೇ ಇದೆ. ಹೌದು, ಎಲ್ಲಾ ವಿಚಾರದಲ್ಲೂ ಗಂಡಂದ್ರನ್ನ ನಂಬ್ಕೊಂಡಿರೋದಕ್ಕೂ ಆಗೋದಿಲ್ಲ. ಈಗ ನೀವೇ ಧೈರ್ಯ ಮಾಡಿದ್ಮೇಲೆ ನಾನು ಸ್ವಲ್ಪ ಧೈರ್ಯ ಮಾಡಿ ಒಂದ್ ಕೈ ನೋಡೇ ಬಿಡ್ತೀನಿ. ತಗೊಂಡ್ ಬಂದ್ಬಿಡಿಮ್ಮ ಒಡವೆನ. ತಗೊಳ್ಳಿ ಗೋವಿಂದಣ್ಣ. ಅಲ್ಲ ಸರೋಜಮ್ಮ, ಗೋವಿಂದಣ್ಣ ನಂಬೇಕು, ಆದ್ರೆ ಇಷ್ಟೊಂದು ನಂಬೋದಾ? ಅದಕ್ಕೆ 2 ಲಿಸ್ಟ್ ಮಾಡ್ಬಿಡೋಣ. ಒಂದು ಲಿಸ್ಟ್ ನಿಮ್ಮ ಹತ್ರ ಇರ್ಲಿ, ಏನೇನಿದೆ ಅಂತ. ಇನ್ನೊಂದು ನನ್ನ ಹತ್ರ ಇರುತ್ತೆ. ಹಾ ನೋಡಿ ಸರೋಜಮ್ಮ, ಒಂದು ಲಿಸ್ಟ್ ನಿಮ್ಮ ಹತ್ರ, ಒಂದು ನನ್ನ ಹತ್ರ. ಸರಿಯಾಗಿದೆ ನೋಡಿ. ನೀವ್ ಹೇಳದ್ಮೇಲೆ ಆಯ್ತು ಬಿಡಿ ಗೋವಿಂದಣ್ಣ. ಹಾಗಾದ್ರೆ ಈ 12,000 ನಾನೇ ನನ್ನ ಜೇಬ್ನಲ್ಲಿ ಇಟ್ಕೊಂಡಿರ್ತೀನಿ. ಈ ಒಡವೆ ನಾನು ನಿಮ್ ಕೈಯಾರೆ ಕೊಡಿ. ಅಯ್ಯೋ, ತಗೊಳ್ಳಿ. ಒಬ್ಬ ಗೃಹಿಣಿಯಿಂದ ಹೇಗೆ ಒಂದು ಮನೆ ಬೆಳಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಹಾಗಾದ್ರೆ ನಾನು ಬರ್ಲೇನು? ಆದ್ರೆ ಇದೆಲ್ಲ ಯಾರಿಗೂ ಹೇಳಲ್ಲ. ಇನ್ನು ನೀವು ಈ ಮನೆ ಸೈಟು ಅನ್ನೋ ಯೋಚನೆನೇ ಬಿಟ್ಬಿಡಿ ಸರೋಜಮ್ಮ. ನನಗೆ ಹೇಳಿದ್ರಲ್ಲ, ಜವಾಬ್ದಾರಿ ನಂದು. ಇನ್ನು ನೀವು ಮನೆ ಸೈಟು ಅಂತ ಕಣ್ಣೀರ್ ಹಾಕಿದ್ರು ನನ್ನ ನಾಣೆ. ಏನ್ರಿ ಜಲ್ಜಮ್ಮ, ಸೈಟು ಮನೆ ಅಂತಿದ್ದಾರೆ? ಏನೋ ಸೈಟ್ ತಗೋತಾರ ಏನೋ. ಹೌದು, ನನಗೂ ಕೇಳಿಸ್ತೀರಿ. ಕೇಳೋಣ ಇರಿ. ಮನೆಯೇ ಬೃಂದಾವನ. ಏನ್ರಿ ಸರೋಜಮ್ಮ, ಇಷ್ಟೊಂದು ಲವಲೋಕೆ ಅಂದಿದ್ದೀರಾ? ಹಾಡ್ ಬೇರೆ ಹಾಡ್ತಾ ಇದ್ದಾರೆ. ಹಾಗೇನಿಲ್ಲ ರೀ, ಮುಖದಲ್ಲಿ ಸಂತೋಷ ತುಂಬಿ ತುಳುತ್ತಾ ಇದೆ. ಚೀಟಿ ದುಡ್ಡು ತಗೊಂಡಾಗ್ಲೂ ಕೂಡ ಇಷ್ಟು ಸಂತೋಷವಾಗಿರ್ಲಿಲ್ಲ ನೀವು. ಏನ್ ಸಮಾಚಾರ? ಹಾಗೇನು ಇಲ್ಲ ರೀ. ಅಲ್ಲ, ಗೋವಿಂದಣ್ಣ ಬಂದ್ ಹೋದ್ರಲ್ಲ, ಏನ್ ಸಮಾಚಾರ? ಅದ್ರಲ್ಲೇನು, ಅವರು ನಮ್ ಯಜಮಾನ್ರು ದೂರದ ರಿಲೇಷನ್ ಅಲ್ವಾ, ಅವಾಗ ಅವಾಗ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹಾಗೆ ಬಂದ್ರು ಹೋದ್ರು. ಇದೇನ್ ಹೊಸ್ದಾ? ಅದ್ರಲ್ಲೇನ್ರಿ ವಿಶೇಷ? ನಿಮ್ಮ ಈ ಸಂತೋಷಕ್ಕೆ ಬೇರೆ ಏನೋ ಕಾರಣ ಇರ್ಲೇಬೇಕು. ಅದೇನು ಅಂತ ಹೇಳ್ರಿ. ನನಗಂತೂ ನೀವಿಷ್ಟು ಸಂತೋಷವಾಗಿರೋದನ್ನ ನೋಡಿದ್ದೇ ನೆನಪಿಲ್ಲ. ನಾವೇನ್ ಬೇರೆಯವರ ಅಕ್ಕಪಕ್ಕದವ್ರಲ್ವಾ? ಹೇಳಿ ಸರೋಜಮ್ಮ. ಛೇ 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 ಛೇ, ಅಂಥದ್ದೇನು ಇಲ್ಲ ರೀ. ಹೇಳ್ರಿ, ಪರವಾಗಿಲ್ಲ ಹೇಳ್ರಿ. ಏನೋ ಒಂದೇ ವಠಾರದಲ್ಲಿ ಅಕ್ಕ ತಂಗಿರ್ ತರ ಇದೀವಿ. ನಿಮ್ ಹತ್ರ ಹೇಳಕ್ ನನ್ಗೆ ಯಾಕ್ರಿ ಸಂಕೋಚ? ಆದ್ರೆ ಯಾರಿಗೂ ಹೇಳ್ಬೇಡಿ. ಇಲ್ಲಪ್ಪ. ಅದು ಅಂದಾಗೆ ರೀ ಜಲ್ಜಮ್ಮ, ನೀವು ಸ್ವಲ್ಪ ಪ್ರಪಂಚ ಜ್ಞಾನ ತಿಳಿದಿರೋರು. ಈ ಹೌಸಿಂಗ್ ಬೋರ್ಡ್ ಮನೆ ಇರುತ್ತಲ್ಲ, ಚೆನ್ನಾಗಿರುತ್ತಾ? ಯಾಕೆ, ನೀವೇನಾದ್ರೂ ಕೊಂಡ್ಕೋತಾ ಇದ್ದೀರಾ? ಹೌದು ರೀ, ನಮ್ ಗೋವಿಂದಣ್ಣ ಇದಾರಲ್ಲ, ಅವ್ರಿಗೆ ಮಂತ್ರಿಗಳು, MLAಗಳು, ಗೃಹ ಮಂಡಳಿ ಅಧ್ಯಕ್ಷರು ಎಲ್ರು ತುಂಬಾ ಸ್ನೇಹಿತರಂತೆ. ಅದಕ್ಕೆ ಅವ್ರ ಮೂಲಕ ಒಂದ್ ಮನೆ ತಗೊಳ್ಳೋಣ ಅಂತ. ಹೌಸಿಂಗ್ ಬೋರ್ಡ್ ಮನೆಗಳಿಗೇನ್ರಿ, ತುಂಬಾ ಚೆನ್ನಾಗಿರುತ್ತೆ. ಸರ್ಕಾರದವರೇ ಮನೆ ಕಟ್ಸಿರೋದ್ರಿಂದ ಕರೆಂಟ್ಗೆ, ನೀರ್ಗೆ, ರೋಡ್ಗೆ ಯಾವ್ದಕ್ಕೂ ತೊಂದ್ರೆ ಪಡ್ಬೇಕಾದ್ದೇ ಇಲ್ಲ. ಹೌದಾ? ನಮ್ ಸೋದರತೆ ಮಗಳಿಗೆ ಅಲರ್ಟ್ ಆಗಿದೆ ರೀ. ಅವಳು ಅಲ್ಲೇ ಇರೋದೀಗ. ಎಷ್ಟಕ್ಕೆ ತಗೋತಿದ್ದೀರಿ? ಅಯ್ಯೋ, ಎಷ್ಟಕ್ಕೆ ಅಂತ ಹೇಳಿದ್ರೆ ನೀವು ಖಂಡಿತ ನಂಬಲ್ಲ ರೀ. ಬರೀ 50,000 ರೂಪಾಯಿಗೆ ಮನೆ ತಗೊಂಡಾಯ್ತು. ತಗೊಂಡೇ ಬಿಟ್ರಾ?
ಹೌದು ರೀ, ನಾನ್ ಎಷ್ಟ್ ಹೇಳಿದ್ರು ನಮ್ಮ ಯಜಮಾನ್ರು ಕಿವಿ ಮೇಲೆ ಹಾಕೊಳ್ಳಿಲ್ಲ, 1 ರೂಪಾಯಿ ಕೊಡಲ್ಲ ಅಂತ ಅನ್ಬಿಟ್ರು. ಅದಕ್ ನಾನ್ ಏನ್ ಮಾಡ್ದೆ ಗೊತ್ತಾ? ಏನ್ ಮಾಡಿದ್ರಿ? ನನ್ನ ಹತ್ರ ಇದ್ದಿದ್ ಒಡವೆನೆಲ್ಲ ಸೇರ್ಸಿ ಗೋವಿಂದಣ್ಣಂಗ್ ಕೊಟ್ಟು ಒತ್ತೆ ಇಟ್ಟು ದುಡ್ಡು ತಗೊಳ್ಳಿ ಅಂತ ಹೇಳ್ಬಿಟ್ಟೆ. ಒಡವೆ ಎಲ್ಲ ಕೊಟ್ಬಿಟ್ರಾ? ಅಯ್ಯೋ ಬಿಡ್ರಿ, ಮನೆಗಿಂತ ಒಡವೆನಾ? ಅದು ಸರಿನೇ. ಬಡವರಿಗೆ ಅಂತ ಆಶ್ರಯ ಯೋಜನೆಯಲ್ಲಿ 500 ಮನೆ ಕಟ್ಟಿಸ್ಕೊಡ್ತಿದಾರಂತೆ. ಅದ್ರಲ್ಲಿ ನನಗೂ 1 ಮನೆ ಕೊಡಿಸ್ತಿದ್ದಾರೆ. ಅದ್ ಹೇಗ್ರಿ ಆಗುತ್ತೆ? ನಿಮ್ ಯಜಮಾನ್ರು ಗೌರ್ಮೆಂಟ್ ಕೆಲ್ಸದಲ್ಲಲ್ವಾ ಇರೋದು? ನಿರಾಶ್ರಿತರಿಗೆ ಅಂತ ತಾನೇ ಆ ಮನೆನೆಲ್ಲ ಅಲಾಟ್ ಮಾಡಿರೋದು. ಈ ವಠಾರದಲ್ಲಿರೋ ನಾವು ಒಂಥರ ನಿರಾಶ್ರಿತರೆ. ಪುಣ್ಯವಂತರಮ್ಮ ನೀವು, ಅಂತೂ ಒಳ್ಳೆ ಮನುಷ್ಯನನ್ನೇ ಹಿಡ್ದಿದ್ದೀರಿ. ನಮ್ಮಂಥವ್ರಿಗೆಲ್ಲ ಇದು ಕನಸು. ಸಾಯೋ ತನಕ ಈ ಮನೆ ಓನರ್ ಹತ್ರ ಮನೆ ಖಾಲಿ ಮಾಡಿ ಅಂತ ಬೈಸ್ಕೊಂಡು ಇಲ್ಲೇ ಸಾಯ್ಬೇಕೇನೋ. ಸರೋಜಮ್ಮ, ಯಾಕೆ ನಿಂತ್ಕೊಂಡೇ ಇದ್ದೀರಾ? ಬನ್ನಿ ಕೂತ್ಕೊಂಡು ಮಾತಾಡೋಣ. ಬನ್ನಿ. ಅಯ್ಯೋ